ನಿಮ್ಮ ಬೆಳೆಗೆ ಯಾವುದಾದ್ರೂ ರೋಗ ಬಂದರೆ ಕೃಷಿ ತಜ್ಞರನ್ನಾಗಿರ್ಬೋದು ಅಥವಾ ಅದರ ಬಗ್ಗೆ ನಾಲೆಜ್ ಇರುವಂಥ ವ್ಯಕ್ತಿಗಳನ್ನ ಕಾಯ್ಕೊಂಡು ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಇವಾಗ ಎ ನಿಮ್ಮ ಬೆಳೆಗೆ ಬಂದಿರುವ ರೋಗ ಯಾವುದು ಅಂತ ಕಂಡು ಹುಡುಕಿ ಅದಕ್ಕೆ ಸೂಕ್ತ ಮಾರ್ಗವನ್ನು ಕೂಡ ಹೇಳುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರೈತರಿಗೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ನೀವು ಬೆಳೆದಿರೋ ಟೊಮೆಟೊ ಅಥವಾ ಮೆಣಸಿನ ಎಲೆಯ ಕಲರ್ ಹಳದಿ ಆಗಿದ್ರೆ ನೀವು ಅದರ ಫೋಟೋ ತೆಗೆದು AI ಆ್ಯಪ್ಗಳಿಗೆ ಅಪ್ಲೋಡ್ ಮಾಡಿದ್ರೆ ಅದು ಯಾವ ರೋಗ, ಇದರಿಂದ ಹೇಗೆ ರೋಗವನ್ನು ನಿವಾರಿಸೋದು, ಅದಕ್ಕೆ ಯಾವ ಮದ್ದನ್ನು ಬಳಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ AI ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, AI ಹವಾಮಾನ ಮಾಹಿತಿ, ಮಣ್ಣಿನ ಸ್ಥಿತಿಗತಿ, ಸಂಪೂರ್ಣವಾದ ವಿವರಣೆಯನ್ನು ರೈತರಿಗೆ ವಿವರಿಸಿ ಹೇಳುತ್ತೆ. ಕೆಲವು ಕಡೆ ಡ್ರೋನ್ ಜೊತೆ AI ಬಳಸ್ಕೊಂಡು ಹೊಲದಲ್ಲಿರುವಂಥ ಸಮಸ್ಯೆಯನ್ನು ಪತ್ತೆ ಹಚ್ತಾರೆ. ಒಂದು ಕಾಲದಲ್ಲಿ ಕೃಷಿ ಅನುಭವದ ಜೊತೆ ಮಾತ್ರ ನಡೀತಿತ್ತು, ಆದರೆ ಈಗ ಅನುಭವದ ಜೊತೆ ತಂತ್ರಜ್ಞಾನ ಕೂಡ ಸೇರ್ಕೊಂಡಿದೆ. AI ರೈತರ ಅನುಭವವನ್ನು ಮೀರಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ AI ರೈತರಿಗೆ ಖಂಡಿತ ಸಹಾಯ ಆಗ್ಬೋದು. ನಿಮ್ಮ ಊರಲ್ಲಿ ಕೂಡ ರೈತರು AI ಬಳಸ್ತಾ ಇದ್ದಾರಾ? AI ಇಂದ ಯಾವುದಾದ್ರೂ ಕೃಷಿ ಚಟುವಟಿಕೆಗಳು ನಡೀತಾ ಇದೆಯಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ಬಾಸ್ವಾಲಾ, ಬಿ ದ ಬಾಸ್.